ಮಗಳು ನಿಂತ್ಕೊಂಡು ಮಕ್ಳು ಎತ್ಕೊಂಡು ನಿಜವಾಗ್ಲೂ ಎಲ್ಲಿಗೂ ಬರಬಾರ್ದಪ್ಪ, ಕೆಳಗೆ ಇಳಿಯಲ್ಲ ಅಂತ ಇದ್ದಾಳೆ ಅವಳಂತೂ. ಕಾರ್ ಪಾರ್ಕಿಂಗು ಮತ್ತು ನಮ್ಗೆ ಒಳಗೆ ಎಂಟ್ರೆನ್ಸು ಸೇರಿ $65 ನಮಗೆ. ಮತ್ತು ಬೇಕು ಅಂದರೆ ಸ್ಟೇ ಆಗ್ಬೋದು, ಅಲ್ಲಲ್ಲಿ ಕಾಟೇಜ್ಗಳು, ಹೋಟೆಲ್ಗಳು ಎಲ್ಲನೂ ಇರುತ್ತೆ ಇಲ್ಲಿ. ನಾವು ಒಂದೆರಡು ದಿನ ಸ್ಟೇ ಆಗ್ತೀವಿ ಅಂದರೆ ಆರಾಮಾಗಿದ್ದು ಚಿಕನ್ ಪಾಪ್ಕಾರ್ನ್. ಅವಳಿಗೆ ಫೇವ್ರೇಟ್ ಅಂತೆ ಚಿಕನ್ ಪಾಪ್ಕಾರ್ನ್ ಬೇಕಂತೆ. ಈಗ ಚಿಕನ್ ಪಾಪ್ಕಾರ್ನ್ ತೊಗೊಳ್ಳೋಣ ಅಂತ ಬಂದಿದ್ವಿ. ಸಿಕ್ಕಾಬಟ್ಟೆ ಕೈಯೆಲ್ಲ ಫುಲ್ಲು ಕೋಲ್ಡ್ ಆಗಿಬಿಟ್ಟಿತ್ತು. ಇಲ್ಲಿ ನೋಡಿ ಮೇಲ್ಗಡೆ शुक्लाम्बरधरं विष्णुं शशिवर्णं चतुर्भुजं. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಅರ್ಲಿ ಮಾರ್ನಿಂಗ್ ನಾನು ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸಿದ್ದೀನಿ. ಮತ್ತು ಕಾರ್ಗೂ ಕೂಡ ಪೂಜೆ ಮಾಡಿದ್ದೀವಿ. ಯಾಕೆಂದರೆ ಲಾಂಗ್ ಡ್ರೈವ್ ಎಲ್ಲ ಹೋಗ್ತಾ ಇರ್ತೀವಲ್ಲ, ಹಾಗಾಗಿ ನಾವೆಲ್ಲೇ ಹೋಗಬೇಕು ಅಂದರೂ ಫಸ್ಟು ಮನೇಲಿ ಪೂಜೆ ಎಲ್ಲ ಮುಗಿಸಿ ನಂತರ ಕಾರ್ಗೂ ಕೂಡ ಪೂಜೆ ಮಾಡಿ ಹೊರಡ್ತೀವಿ. ಇಲ್ಲಿ ನೋಡ್ತಿರ್ಬೇಕು, ನಾವೆಲ್ಲ ಪ್ರಿಪೇರ್ ಮಾಡ್ಕೊಂಡು ಹೊರಡೋ ಅಷ್ಟರೊಳಗೆ 6:30 ಆಗಿತ್ತು. ನಮ್ಮ ಮನೆ ಹತ್ರ ಎಲ್ಲ ಜಾಗ ಹೀಗಿದೆ, ಮಳೆ ಬಂದು ನಿಂತಿದೆ. ಮಗುಗೆ ಔಟ್ಸೈಡ್ ಫುಡ್ ಎಲ್ಲ ಅಷ್ಟೊಂದು ಸೆಟ್ ಆಗೋದಿಲ್ಲ, ಅವಳು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಮನೆಯಲ್ಲೇ ಎಲ್ಲ ಫುಡ್ನು ಪ್ರಿಪೇರ್ ಮಾಡ್ಕೊಂಡಿದ್ದೆ. ನಾವಾದರೆ ಏನಾದರೂ ತಿಂದು ಅಡ್ಜಸ್ಟ್ ಮಾಡ್ಕೋತೀವಿ, ಬಟ್ ಮಕ್ಕಳಾಗಿರೋದಿಲ್ಲ ಅಲ್ವಾ, ಹಾಗಾಗಿ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಚಿನ್ನು, ಎಲ್ಲ ಹೋಗ್ತಾ ಇದ್ದೀವಿ ಮೊನ್ನೆ ನಾವಿವತ್ತು ನೀವೆಲ್ಲ ಆಲ್ರೆಡಿ ಟೈಟಲಲ್ಲಿ ನೋಡಿರ್ತೀರಾ ನಾವು ಇವತ್ತು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ನಾವಷ್ಟೇ ಅಲ್ಲ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ನಾವಿವತ್ತು ಹೋಗ್ತಾ ಇರೋದು ಸ್ನೋಗೆ, ಮೌಂಟ್ ಬೋಬೋ ಅಂತ ಹೇಳಿ. ಇಲ್ಲಿ ಮೆಲ್ಬೋರ್ನಿಂದ ಒಂದು 3 hours ಇದಿದೆ ಜರ್ನಿ. ನಾವಿವಾಗ ಹೊರಟಿದ್ದೀವಿ. ಮಾರ್ನಿಂಗ್ ಒಂದು 5 o'clock ಎದ್ದು ನಾವು ತಿಂಡಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಇವತ್ತಿನ ಬ್ಲಾಗು ಅಂತ ಅಂದ್ಬಿಟ್ಟು ನೋಡೋಣ. ಇವತ್ತು ಅಲ್ಲಿ ಸ್ನೋ ಫಾಲ್ ಆಗ್ತಾ ಇದೆಯಂತೆ. ನಾನು ವೆದರ್ ರಿಪೋರ್ಟ್ ಚೆಕ್ ಮಾಡಿದಾಗ ಇಲ್ಲಿ ಇವತ್ತು ಸ್ನೋ ಫಾಲ್ ಆಗ್ತಾ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ಇವತ್ತೇ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಇವತ್ತು ಫ್ರೈಡೇ, ಫುಲ್ಲು ಮೋಡ, ಇನ್ನೂ ಒಂದು ವೀಕ್ ಬಿಸಿಲಿಲ್ಲ, ಫುಲ್ಲು ಮಳೆನೇ ಇರುತ್ತೆ. ಅಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಸ್ನೋಫಾಲ್ ಆಗೋದನ್ನು ನೋಡೇ ಇರಲಿಲ್ಲ. ಲಾಸ್ಟ್ ಟೈಮ್ ಹೋದಾಗ ಫುಲ್ಲು ಬಿಸಿಲು ಇತ್ತು. ಹಾಗಾಗಿ ಸ್ನೋಫಾಲ್ ಆಗೋದನ್ನು ನೋಡಬೇಕು ಅಂತ ತುಂಬ ಇಷ್ಟ ಇತ್ತು. ಎಸ್ಪೆಷಲಿ ನನ್ನ ಮಗಳಿಗೆ ತುಂಬ ಇಷ್ಟ ಸ್ನೋಫಾಲ್ ಆಗೋದು ನೋಡೋದಕ್ಕೆ. ಹಾಗಾಗಿ ಬೆಳಗ್ಗೆ ಬೇಗನೆ ಹೊರಟಿದ್ದೀವಿ. ಯಾಕೆ ಅಂದರೆ ಬೇಗ ಹೋದರೆ ಒಂದು ಸ್ವಲ್ಪ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿ. ಮತ್ತೆ ಹೋಗೋಣ. ಹೊಸದಾಗಿ ನೀವು ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ, ನನ್ನ ಹೆಸರು ಕಾವ್ಯ. ನಾನು ಆಸ್ಟ್ರೇಲಿಯಾದಿಂದ ಕನ್ನಡ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗಿದ್ರೆ ಲೆಟ್ಸ್ ಗೋ. ಈಗ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಒಂದು ಬ್ಯೂಟಿಫುಲ್ ಲೊಕೇಶನಲ್ಲಿ ನಿಲ್ಲಿಸಿದ್ವಿ. ಒಂದು ಹೈವೇ ರೋಡು, ಆದರೂ ಪರವಾಗಿಲ್ಲ, ಲೊಕೇಶನ್ ಅಂತೂ ಸಖತ್ತಾಗಿತ್ತು. ಆ ಲೊಕೇಶನ್ ನೋಡಿಕೊಂಡು ಬ್ರೇಕ್ಫಾಸ್ಟ್ನ ಮುಗಿಸಿದ್ವಿ. ಹೇಗಿತ್ತು ಲೊಕೇಶನ್ ಅಂತ ಅಂದ್ಬಿಟ್ಟು ನೀವು ಕೂಡ ನೋಡಿ. ಆಲ್ಮೋಸ್ಟ್ ಇನ್ನೇನು ನಾವು ಬಂದಿದ್ದೀವಿ, ಇನ್ನೊಂದು 1/2 hour ಅಷ್ಟು ದೂರ ಇದೆ. ಹೋಗಿ ರೀಚ್ ಆಗಿಬಿಟ್ಟು ಹೇಗಿರುತ್ತೆ, ಸ್ನೋ ಫಾಲ್ ಆಗ್ತಿದೆಯಾ ಇಲ್ವಾ ಅಂತ ನೋಡೋಣ. ಬನ್ನಿ, ಲೊಕೇಶನ್ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ.
ಹಾಗೆ ಈ ಥರ ಜಾಗ ನೋಡಿದ ತಕ್ಷಣ ಮನಸ್ಸಿಗೆ ಏನೋ ಒಂಥರ ಖುಷಿ, ಮನಸ್ಸಲ್ಲಿ ಏನೇ ಬೇಜಾರಿದ್ರೂ ನೋಡಿದ ತಕ್ಷಣ ತುಂಬಾ ಖುಷಿ ಅನಿಸುತ್ತೆ. ಯಾಕೆಂದರೆ ನೇಚರ್ ಮುಂದೆ ಯಾವುದೂ ಅಲ್ಲ. ಆ ತಣ್ಣನೆ ಗಾಳಿ, ಹಚ್ಚ ಹಸಿರು, ಆ ಜಾಗ ನೋಡಿದ ತಕ್ಷಣ ನಮಗಂತೂ ತುಂಬಾ ಇಷ್ಟ ಆಯಿತು. ಹಾಗಾಗಿ ಇಲ್ಲೊಂದು ಸ್ವಲ್ಪ ಹೊತ್ತು ನಿಲ್ಲಿಸೋಣ ಅಂತ ಹೇಳಿ ನಿಂತಿದ್ವಿ. ಇನ್ನು ನನ್ನ ಮಗಳಂತೂ ಕಾರಲ್ಲಿ ದೇವ್ರದ್ದು ಒಂದು ಸಾಂಗ್ ಹಾಕಿದ್ರು, ವೆಂಕಟರಮಣ ಗೋವಿಂದ ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ತಾಳೆ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಗೆ ಹೇಳ್ತಾಳೆ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ಒಂದು 4 ಅಥವಾ 5 ಪ್ಯಾರಾ ಅಷ್ಟು ಕಲ್ತಿದ್ದಾಳೆ. ಹಾಗಾಗಿ ಕಾರಲ್ಲಿ ಅವಳಿಗೆ ಹಾಕ್ಕೊಂಡು ಬೇಜಾರಾಗಬಾರ್ದು ಅನ್ನೋ ಥರ ಕರ್ಕೊಂಡು ಹೋಗ್ತಾ ಇದ್ವಿ. ತುಂಬಾ ಏನು ಹೇಳ್ತಾರೆ, ಕ್ರಾಸಿಂಗ್ಗಳು, ಬೆಟ್ಟ ಗುಡ್ಡ, ಈ ಗಾಡ್ ಸೆಕ್ಷನ್ ಇರೋದ್ರಿಂದ ತುಂಬ ತಲೆ ಸುತ್ತು ಬರೋ ಥರ ಆಗ್ತಿತ್ತು. ಆದರೂ ಕೂಡ ಅವಳು ಒಂದು ಸ್ವಲ್ಪನೂ ಇದು ಮಾಡ್ಕೊಳ್ಳದೆ ಆರಾಮಾಗಿ ಹಾಡು ಕೇಳ್ಕೊಂಡು ಬರ್ತಿದ್ಲು. ನಾನು ಡೈರೆಕ್ಟಾಗಿ ಅಲ್ಲಿ ಮಾತಾಡಿದ್ದೆ, ಬಟ್ ಅದು ಹಾಡು ಕಾಪಿರೈಟಿಂಗ್ ಕ್ಲೈಮ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅದನ್ನು ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಆ ಥರ ನಾನು ಎಲ್ಲಿ ಭಯ ಪಡ್ತಾಳೋ ಅಂದ್ಕೊಂಡೆ. ಅವಳಿಗೆ ತುಂಬಾ ಇಷ್ಟ ಆಯಿತು. ಇನ್ನು ನಾವು ಬೆಟ್ಟದ ಮೇಲೆ ಹೋಗ್ತಾ ಹೋಗ್ತಾ ಜಾಗ ಅಂತೂ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಹೆವನ್ ಅಂತಲೇ ಹೇಳ್ಬೋದು. ನನಗಂತೂ ಈ ಜಾಗ ನೋಡಿ ತುಂಬಾ ಇಷ್ಟ ಆಯಿತು. ಹರಿಯ ನೀರಾಗಿರ್ಬೋದು ಮತ್ತು ಆ ಕ್ಲೈಮೇಟ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಒಂದು ಏನಪ್ಪ ಅಂದರೆ ನೋಡ್ತಾ ಇರ್ಬೋದು ಎಷ್ಟು ಗಾಡ್ ಸೆಕ್ಷನ್ ಅಂತ ಅಂದರೆ ಸಿಕ್ಕಾಬಟ್ಟೆ ಗಾಡ್ ಸೆಕ್ಷನ್ ಇತ್ತು. ನಾವು ತಿರುಪತಿ ಬೆಟ್ಟ ಹತ್ತುವಾಗಲೂ ಇಷ್ಟೊಂದು ಇದಿರಲಿಲ್ಲ. ತುಂಬಾ ಕ್ರಾಸಿಂಗು ಮತ್ತು ಎಲ್ಲ ಗಾಡ್ ಸೆಕ್ಷನ್ನು, ಆ ಮಳೆ ಮತ್ತು ಮೋಡ. ಇವತ್ತು ನಾವು ವೆದರ್ ರಿಪೋರ್ಟ್ ನೋಡಿಬಿಟ್ಟು ಸ್ನೋ ಫಾಲ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಇವತ್ತೇ ಬಂದ್ವಿ. ಇಲ್ಲಿ ನೋಡಿದ್ರೆ ಸ್ನೋ ಫಾಲ್ ಆಗ್ತಿಲ್ಲ, ಜಸ್ಟ್ ಮಳೆ ಬಂದು ನಿಂತಿದೆ. ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ನನ್ನ ಮಗಳಂತೂ ಫುಲ್ ಎಕ್ಸೈಟು, ನೋಡಬೇಕು ಸ್ನೋ ಅಲ್ಲಿ ಆಟ ಆಡಬೇಕು ಅಂತ ಅಂದ್ಬಿಟ್ಟು. ಸ್ನೋ ಡ್ರೆಸ್ ಹಾಕೊಳ್ಳೋಣ, ಸ್ನೋ ಡ್ರೆಸ್ ಎಲ್ಲ ಹಾಕೊಳ್ಳೋಣ ಈಗ. ನಡಿ. ಇನ್ನು ಈ ಜಾಗಕ್ಕೆ ನಾವು ಕೂಡ ಫಸ್ಟ್ ಟೈಮ್ ಬಂದಿದ್ದು. ಲಾಸ್ಟ್ ಇಯರ್ ಹೋಗಿದ್ದು ಬೇರೆ ಜಾಗ. ಸ್ನೋ ಡ್ರೆಸ್ನೆಲ್ಲ ಫಸ್ಟ್ ಹಾಕೊಳ್ಳೋಣ ಅಂತೇಳಿ ನನ್ನ ಹಸ್ಬೆಂಡ್ ಫಸ್ಟ್ ಹಾಕೋತಾ ಇದ್ದಾರೆ. ನಾನು ಕೂಡ ಡ್ರೆಸ್ನೆಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ಮಗುಗೆ ಡ್ರೆಸ್ನ ಹಾಕೋಣ ಅಂತ ಅಂದ್ಕೊಂಡೆ. ಅವಳಿಗೆ ಕೆಳಗಡೆ ಇಳಿಯೋಕ್ಕೆ ಆಗ್ತಾಯಿಲ್ಲ, ಸಿಕ್ಕಾಬಟ್ಟೆ ಚಳಿ ಅನಿಸ್ತಿತ್ತು. ಇಷ್ಟೋ ತನಕ ಕಾರಲ್ಲಿ ಹೀಟ್ರ್ ಇರ್ತಿತ್ತು, ಗೊತ್ತಾಗ್ತಿರ್ಲಿಲ್ಲ. ಬಟ್ ಕೆಳಗಡೆ ಇಳಿದಿದ ತಕ್ಷಣ ತುಂಬಾ ಚಳಿ ಅನಿಸ್ತಿತ್ತು. ನಾರ್ಮಲಾಗಿ ನಾವು ಮೆಲ್ಬೋರ್ನಲ್ಲೇ ಚಳಿ ತಡೆಯೋಕ್ಕಾಗಲ್ಲ, ಅಷ್ಟಿರುತ್ತೆ. ಬಟ್ ಇನ್ನು ಈ ಸ್ನೋ ಜಾಗಕ್ಕೆ ಬಂದಾಗಂತೂ ಕೇಳೋ ಹಾಗೆ ಇಲ್ಲ, ಸಿಕ್ಕಾಬಟ್ಟೆ ಚಳಿ ಅನಿಸ್ತಿತ್ತು. ಹಾಗೆ ನಾವು ಇವತ್ತು ಸ್ನೋಫಾಲ್ ಆಗುತ್ತೆ ಅಂತಾನೆ ಅಂದ್ಕೊಂಡು ರಿಪೋರ್ಟ್ ನೋಡ್ಕೊಂಡು ಬಂದಿದ್ವಿ. ಬಟ್ ಇಲ್ಲಿ ನೋಡಿದ್ರೆ ಜೋರಾಗಿ ಮಳೆ ಬಂದು ನಿಂತಿತ್ತು. ಸ್ನೋನು ಕೂಡ ಅಷ್ಟೊಂದೆಲ್ಲ ಇರಲಿಲ್ಲ, ಬಿದ್ದಿರಲಿಲ್ಲ ಇಲ್ಲೆಲ್ಲನೂ. ಮುಂದೆ ಹೋಗಿ ಹೇಗಿರುತ್ತೆ ಅಂತ ನೋಡೋಣ. ಫುಲ್ಲು ಸ್ನೋಫಾಲ್ ಏನಾಗಿಲ್ಲ, ಇಲ್ಲೆಲ್ಲನೂ ಅಲ್ಲಲ್ಲಿ ಸ್ವಲ್ಪ ಆಗಿದೆ. ಅಮ್ಮ ನನ್ನ ಮಗಳು ನಿಂತ್ಕೊಂಡು ನಿಜವಾಗ್ಲೂ ಎಲ್ಲಿಗೂ ಬರಬಾರ್ದಪ್ಪ, ಕೆಳಗೆ ಇಳಿಯಲ್ಲ ಅಂತ ಇದ್ದಾಳೆ ಅವಳಂತೂ. ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ ನಾವಂತೂ. ನಾವಿವಾಗ ಬಂದಿದ್ದೀವಿ ಮೌಂಟ್ ಬೋಬೋ ಅನ್ನೋ ಒಂದು ಸ್ನೋ ಬೀಳೋ ಅಂಥ ಪ್ಲೇಸ್ಗೆ. ನೋಡ್ತಾ ಇರ್ಬೋದು ಫುಲ್ ಎಲ್ಲ ಕಡೆ ಇಲ್ಲಿ ಸ್ನೋ ಆಗಿದೆ. ಇಲ್ಲಿಗೆ ಫೀಸ್ ಬಂದು ನಮ್ಮ 3 ಜನದಿಂದ $65 ಕಾರ್ ಪಾರ್ಕಿಂಗು ಮತ್ತು ನಮ್ಗೆ ಒಳಗೆ ಎಂಟ್ರೆನ್ಸು ಸೇರಿ $65 ನಮಗೆ. ಮತ್ತು ಬೇಕು ಅಂದರೆ ಸ್ಟೇ ಆಗ್ಬೋದು. ಅಲ್ಲಲ್ಲಿ ಕಾಟೇಜ್ಗಳು, ಹೋಟೆಲ್ಗಳು ಎಲ್ಲನೂ ಇರುತ್ತೆ ಇಲ್ಲಿ. ನಾವು 1-2 ದಿನ ಸ್ಟೇ ಆಗ್ತೀವಿ ಅಂದರೆ ಆರಾಮಾಗಿತ್ತು. ಸುತ್ತಮುತ್ತ ಜಾಗಗಳನ್ನೆಲ್ಲ ನೋಡಿಕೊಂಡು ಹೋಗ್ಬೋದು. ಮತ್ತು ಇಲ್ಲಿ ಸ್ನೋಫಾಲ್ಸ್ ಯಾವಾಗುತ್ತೆ ಅಂತ ಅಂದರೆ ವರ್ಷದಲ್ಲಿ ಒಂದು 3-4 ತಿಂಗಳು, ಜೂನ್, ಜುಲೈ ಮತ್ತು ಆಗಸ್ಟ್, ಸೆಪ್ಟೆಂಬರ್ ಎಂಡ್ ಅಷ್ಟೊತ್ತಿಗೆ ಇದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಆ್ಯಕ್ಚುಲಿ ಇನ್ನೂ ಇಲ್ಲಿ ಜಾಸ್ತಿ ಸ್ನೋ ಆಗಿರಬೇಕಂತೆ, ಬಟ್ ಏನೋ ಗೊತ್ತಿಲ್ಲ, ಇನ್ನೂ ಅಷ್ಟೊಂದು ಸ್ನೋ ಆಗಿಲ್ಲ. ನನ್ನ ಹಸ್ಬೆಂಡ್ ಅವ್ರು ಆಗಲೇ ಒಂದು 3-4 ಸತಿ ಬಂದಿದ್ದಾರಂತೆ ಈ ಪ್ಲೇಸ್ಗೆ. ಆವಾಗ ತುಂಬಾ ಸ್ನೋ ಆಗ್ತಿತ್ತಂತೆ, ಬಟ್ ಇವಾಗ ಅಷ್ಟೊಂದು ಸ್ನೋ ಇಲ್ಲ. ಆ್ಯಕ್ಟಿವಿಟೀಸ್ ಕೂಡ ಇದೆ ಇಲ್ಲಿ. ಏನೇನಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸ್ವಲ್ಪ ಹೊತ್ತು ಮಗುನ ಆಟ ಆಡಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಸ್ಕೇಟಿಂಗ್ ಬೋರ್ಡ್ ಕೂಡ ಒಂದು ತೊಗೊಂಡು ಬಂದಿದ್ದೀವಿ. ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸೋಣ ಅಂತ ನೋಡ್ತಿರ್ಬೋದು. ಹಿಂದೆ ಎಲ್ಲ ಮಕ್ಳುಗಳನ್ನ ಹೇಗೆ ಆಟ ಆಡಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಬನ್ನಿ ನೀವು ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಈ ಸ್ನೋ ಜಾಗಕ್ಕೆ ಬಂದ ಮೇಲೆ ಈ ಥರ ಸ್ನೋ ಅಲ್ಲಿ ಏನಾದರೂ ಒಂದು ಲಿಂಗ ಅಥವಾ ಗೊಂಬೆ
ಅಥವಾ ಏನೋ ಒಂದು ಬರ್ಡ್ಸ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಮನೆಯಿಂದನೇ ಒಂದು ಕ್ಯಾರೆಟು ಮತ್ತು ಇಜ್ಜಲು ಎಲ್ಲ ತೊಗೊಬಂದಿದ್ದೆ. ಈ ಥರ ಏನಾದ್ರು ಗೊಂಬೆನೋ ಏನಾದರೂ ಮಾಡಿದ್ರೆ ಅದಕ್ಕೆ ಮೂತಿ ಮತ್ತು ಕಣ್ಣು ಎಲ್ಲ ಇಡೋಣ ಅಂತ ಅಂದ್ಬಿಟ್ಟು ನನ್ನ ಮಗಳು ಕೂಡ ಫುಲ್ಲು ಖುಷಿಯಾಗಿದ್ಲು, ಓ ಏನೋ ಗೊಂಬೆ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವಳಿಗೆ ಅದು ಮಾಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ಅವಳಿಗೂ ಮಾಡಬೇಕು ಅಂತ ಇಷ್ಟ, ಬಟ್ ಸ್ನೋನ ಮುಟ್ಟೋಕ್ಕಾಗೋದಿಲ್ಲ ಅಲ್ವಾ, ಅಷ್ಟು ಕೋಲ್ಡ್ ಇದೆ, ನಮ್ಮ ಕೈಲೇ ಆಗ್ತಿಲ್ಲ. ಇನ್ನು ಮಗುಗೆ ತುಂಬ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅವಳ ಕೈಯಲ್ಲಿ ಸುಮ್ಮನೆ ಹಾಗೆ ಒಂದು ಸ್ವಲ್ಪ ಸ್ನೋ ಕೊಟ್ಟು ಆಟಾಡಿಸ್ತಾ ಇದ್ದೆ. ಅವಳು ಬರುವಾಗ ಎಷ್ಟು ಜೋಶಲ್ಲಿ ಇದ್ಲು, ಇಲ್ಲಿ ಜಾಗಕ್ಕೆ ಬಂದಮೇಲೆ ಕೋಲ್ಡ್ ನೋಡಿ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ಲು. ಹಾಗೆ ಈ ಸ್ಕೇಟಿಂಗ್ ಬೋರ್ಡಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರೌಂಡ್ ಎಲ್ಲ ಓಡಿಸಿದ್ವಿ. ಅವಳಿಗೆ ಒಂದು ಸ್ವಲ್ಪ ಹೊತ್ತು ಅವಳು ಆಟ ಆಡಿದ್ಲು. ಹಾಗೂ ಕೇಳ್ತಿರ್ಲಿಲ್ಲ, ಅವಳು ಗ್ಲೌಸ್ನೆಲ್ಲ ಬಿಚ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವ್ರ ಪಪ್ಪ ತುಂಬಾ ಕೋಲ್ಡ್ ಇದೆ ಬೇಡ ಅಂತ ಹೇಳಿ ಪುನಃ ಗ್ಲೌಸ್ನೆಲ್ಲ ಹಾಕಿದ್ದಾರೆ. ಹಾಗೆ ಇದು 2 years ಬೇಬಿ, ನೋಡ್ತಾ ಇರ್ಬೋದು ಫುಲ್ಲು ಪ್ಯಾಕ್ ಆಗಿ ಮುಖವಷ್ಟು ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕೂತ್ಕೊಂಡು ಅದು ಆಟಾಡ್ತಾ ಇತ್ತು. ಇದು ನಾನು ಮಾಡಿರೋ ಅಂಥದ್ದು ಗೊಂಬೆ. ಇಲ್ಲಿ ನೋಡ್ತಿರ್ಬೋದು ಅಲ್ಲೇ 2 ಕಡ್ಡಿಗಳು ಕೂಡ ಇತ್ತು ಅಂತ ತೊಗೊಬಂದು ಅಲ್ಲಿ ಸಿಕ್ಸಿ ಒಂದು ಮಾಡಿದ್ನ. ಆ ಗೊಂಬೆ ಜೊತೆ ನಮ್ಮ ಗೊಂಬೆನೂ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಜಾಗಕ್ಕೆ ಬಂದಮೇಲೆ ಸ್ನೋಫಾಲ್ ಆದ್ರೇ ತುಂಬ ಚೆನ್ನಾಗಿರುತ್ತೆ. ನಾವಂತೂ ಸ್ನೋಫಾಲ್ ಆಗುತ್ತೆ ಅನ್ನೋ ಖುಷಿಲಿ ಬಂದ್ವಿ, ಬಟ್ ಇಲ್ಲಿ ಬಂದಾದಮೇಲೆ ಗೊತ್ತಾಯಿತು ಸ್ನೋಫಾಲ್ ಆಗಿಲ್ಲ, ಜಾಸ್ತಿ ಸ್ನೋನೇ ಇಲ್ಲ ಅಂತ ಅಂದ್ಬಿಟ್ಟು ನಾವು ಇನ್ನೊಂದು 2 weeks ಬಿಟ್ಕೊಂಡು ಬೇರೆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನನ್ನ ಮಗಳಿಗೆ ಸ್ನೋ ಹೋಗಲೇಬೇಕು ಅಂತ ತುಂಬ ಇಷ್ಟ ಇತ್ತಲ್ವ, ಸ್ನೋ ಫಾಲ್ ಆಗೋದನ್ನ ನೋಡಬೇಕು ಅಂತ ಆಸೆ ಅಂತೆ ಅವಳಿಗೂ ಕೂಡ. ಹಾಗಾಗಿ ನೆಕ್ಸ್ಟ್ ಒಂದು 2 weeks ಬಿಟ್ಕೊಂಡು ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲೇ ಇದು ಅಂದರೆ ಮೆಲ್ಬೋರ್ನಲ್ಲಿ ಒಂದು 3 hours ಅಥವಾ ಒಂದು 4 hours 5 hours ಒಳಗಡೆ ಹೋದರೆ ಈ ಥರ ಸ್ನೋಫಾಲ್ ತುಂಬ ಜಾಗದಲ್ಲಿ ಆಗ್ತಾ ಇರುತ್ತೆ, ಇದೊಂದೇ ಜಾಗದಲ್ಲ. ನಾವು ಹೋಗಿದ್ದು ಲಾಸ್ಟ್ ಟೈಮು ಮೌಂಟ್ ಬುಲ್ಲರ್ ಅಂತ ಹೇಳ್ಬಿಟ್ಟು, ಈ ಸಲ ಮೌಂಟ್ ಬೋಬೋ ಅಂತ ಹೇಳಿ ಬಂದಿದ್ವಿ. ನಾವು ಇವೆರಡೂ ಬೇಡ, ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ. ಹೋದರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ಎಕ್ಸಲೇಟ್ರಲ್ಲಿ ಹೋಗಿ ಆ ಸೈಡ್ ಇಳಿಯೋದು, ಆ ಥರನೂ ಒಂದು ಗೇಮ್ ಇಟ್ಟಿದ್ರು. ಇನ್ನು ಮೇಲ್ಗಡೆ ಎಲ್ಲ ನೋಡ್ತಿರ್ಬೋದು, ಅಲ್ಲಿ ಫುಲ್ಲು ಮೇಲ್ಗಡೆ ಹೋಗ್ಬೋದು. ಮೇಲ್ಗಡೆ ಎಲ್ಲ ಹೋದರೆ ಇನ್ನೂ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಬಟ್ ನನ್ನ ಮಗಳನ್ನ ಕರ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ, ಅವಳನ್ನ ಎತ್ಕೊಂಡೇ ಹೋಗ್ಬೇಕಂತ, ಅವಳು ನಡೆಯೋಕ್ಕಾಗ್ತಿಲ್ಲ ಅಂತ ಇದ್ದಾಳೆ ಈ ಸ್ನೋ ಒಳಗಡೆ. ಹಾಗಾಗಿ ಸದ್ಯಕ್ಕೆ ಇಲ್ಲೇ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬರೀ ಇಷ್ಟರಲ್ಲೇ ಆಟ ಆಡಿಸ್ತಾ ಇದ್ದೀವಿ ಈಗ. ಇನ್ನು ಇರೋ ಸ್ನೋ ಅಲ್ಲಿ ಚೆನ್ನಾಗಿ ಆಟಾಡಿ ಎಂಜಾಯ್ ಮಾಡಿದ್ವಿ. ಇಲ್ಲೊಂದು ರೆಸ್ಟೋರೆಂಟ್ ಇತ್ತು, ಹಾಗಾಗಿ ಸ್ವಲ್ಪ ಹೊತ್ತು ತುಂಬಾ ಚಳಿ ಅನಿಸ್ತಾ ಇತ್ತು. ಒಳಗಡೆ ಹೀಟ್ರ್ ಇರುತ್ತೆ, ಹೋಗಿ ಕೂತ್ಕೊಂಡು ಮಗುಗೂ ಕೂಡ ಊಟ ಏನಾದರೂ ಮಾಡಿಸೋಣ ಅಂತ ಬಂದಿದ್ದೀವಿ. ಈಗ ನಾವು ಸ್ನೋ ಅಲ್ಲೆಲ್ಲ ಆಟ ಆಡ್ಕೊಂಡು ಇಲ್ಲೊಂದು ರೆಸ್ಟೋರೆಂಟ್ ಐತೆ ಬಂದಿದ್ದೀವಿ. ಏನು ತೊಗೊಳಕ್ಕೆ ಬಂದಿದ್ದೀವಿ ಚಿನ್ನೋ? ಚಿಕನ್ ಪಾಪ್ಕಾರ್ನ್ ಮತ್ತು ಫೇವ್ರೇಟಾ ಚಿಕನ್ ಪಾಪ್ಕಾರ್ನ್? ಅವಳಿಗೆ ಫೇವ್ರೇಟ್ ಅಂತೆ ಚಿಕನ್ ಪಾಪ್ಕಾರ್ನ್ ಬೇಕಂತೆ. ಈಗ ಚಿಕನ್ ಪಾಪ್ಕಾರ್ನ್ ತೊಗೊಳ್ಳೋಣ ಅಂತ ಬಂದಿದ್ವಿ. ಸಿಕ್ಕಾಬಟ್ಟೆ ಕೈಯೆಲ್ಲ ಫುಲ್ಲು ಕೋಲ್ಡ್ ಆಗಿಬಿಟ್ಟಿತ್ತು. ಇಲ್ಲಿ ನೋಡಿ ಮೇಲ್ಗಡೆ ಹೀಟ್ರ್ ಹಾಕಿದ್ದಾರೆ, ಅದಕ್ಕೆ ಅಂತ ಹೇಳಿ ಸ್ವಲ್ಪ ಹೊತ್ತು ಹೀಟ್ರ್ ಕೆಳಗಡೆ ಬಂದು ಕೂತ್ಕೊಂಡಿದ್ದೀವಿ. ಬಂದು ಚಿಕನ್ ಪಾಪ್ಕಾರ್ನ್ ಸಾಸ್, ಫ್ರೆಂಚ್ ಫ್ರೈ, ಸ್ವಲ್ಪ ಫಿಶ್ ತಿಂತೀಯ ಬಂಗಾರಿ? ಫಿಶ್ ಇದೆ ನೋಡಿ ಇಲ್ಲಿ, ಸ್ವಲ್ಪ ಫಿಶ್ ತಿನ್ನು. ಓಕೆನಾ? ಬೇಕಾ? ಓಕೆ.
ಇನ್ನು ನಮ್ಮ ತ್ರಿಷಿಕಾಗೆ ಊಟ ಎಲ್ಲ ಮಾಡಿಸಿ ಒಂದು ಸ್ವಲ್ಪ ಬಿಸಿ ಬಿಸಿ ಸ್ನ್ಯಾಕ್ಸ್ನೆಲ್ಲ ನಾವು ಕೂಡ ತಿಂದ್ವಿ. ಅವಳ ಫೇವ್ರೆಟ್ ಚಿಕನ್ ಪಾಪ್ಕಾರ್ನ್ ಕೂಡ ಅವಳು ತಿಂದ್ಕೊಂಡು ಪುನಃ ನಾವು ಸ್ನೋ ಹತ್ರ ಬಂದ್ವಿ ಇಲ್ಲಿ ಆಟ ಆಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇವರು ಎಷ್ಟು ದೊಡ್ಡದು ಗೊಂಬೆ ಮಾಡಿದರು. ಅದನ್ನಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗೆಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊತಿದ್ರು ಬಂದು. ತುಂಬ ಹೊತ್ತಿಂದನೇ ಮಾಡ್ತಾಯಿದ್ರು. ಆಲ್ಮೋಸ್ಟ್ ನಾವು ಒಳಗಡೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ರೆಡಿ ಮಾಡಿದ್ರು. ಹಾಗಾಗಿ ನನ್ನ ಮಗಳಿಗೂ ಕೂಡ ಅಲ್ಲಿ ತೋರಿಸಿ ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದ್ವಿ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ನೋಡಿದ್ರಿ ಅಲ್ವಾ, ಮೌಂಟ್ ಬೋಬೋ. ಮೌಂಟ್ ಬೋಬೋಲಿ ಎಷ್ಟು ಸ್ನೋಫಾಲ್ ಆಗಿತ್ತು ಅಂತ ಏನು ಸ್ನೋಫಾಲ್ ಆಗಿರಲಿಲ್ಲ. ಇವಾಗ ಈ ಮಂತಲ್ಲಿ ಜಾಸ್ತಿ ಆಗಬೇಕಾಗಿತ್ತು ಅಲ್ವಾ ರೀ? ಈ ಮಂತಲ್ಲಿ ಜಾಸ್ತಿ ಆಗಬೇಕಾಗಿತ್ತಂತೆ. ಬಟ್ ಯಾಕೋ ಗೊತ್ತಿಲ್ಲ, ಅಷ್ಟೊಂದು ಸ್ನೋಫಾಲ್ ಏನು ಆಗಿರಲಿಲ್ಲ. ಇರೋದ್ರಲ್ಲಿ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ ಮಗುಗೋಸ್ಕರ. ನಮ್ಮ ಮಗುಗೆ ತುಂಬ ಇಷ್ಟ ಆಯಿತು. ಆದರೆ ಅವಳನ್ನ ಎತ್ಕೊಂಡು ಓಡಾಡಿದ್ದೆ ನಮಗೆ ಕಷ್ಟ ಆಯಿತು ಅಷ್ಟೇ. ಆಮೇಲಿಂದ ಚೆನ್ನಾಗಿ ಇರೋದ್ರಲ್ಲಿ ಆಟ ಆಡ್ಕೊಂಡ್ವಿ ಒಂದು ಸ್ವಲ್ಪ ಹೊತ್ತು. ರೆಸ್ಟೋರೆಂಟಲ್ಲಿ ಅದು ಇದು ಎಲ್ಲ ತಿಂದ್ವಿ, ಎಂಜಾಯ್ ಮಾಡಿದ್ವಿ. ನೀವು ಕೂಡ ಎಂಜಾಯ್ ಮಾಡಿದ್ರಿ ಈ ವ್ಲಾಗ್ನ ಅಂತ ಅನ್ಕೋತೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರಾದರೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳು ಮಾತಾಡ್ತಾ ಇರ್ತಾಳೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಮಳೆ ಬರ್ತಾ ಇದೆ ಈಗ ಆಲ್ರೆಡಿ ನೋಡಿ, ಫುಲ್ಲು ಜೋರು ಮಳೆ ಬರ್ತಾ ಇದೆ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ.